ಚೀನಾ 28 ವರ್ಷಗಳಲ್ಲಿ ಮಾಡಿದ್ದನ್ನ ಭಾರತ ದೇಶ ಕೇವಲ 8 ವರ್ಷಗಳಲ್ಲೇ ಮಾಡಿ ತೋರಿಸಿದೆ. ಪ್ರಸ್ತುತ ಈ ವಿಷಯ ಪಾಕಿಸ್ತಾನವನ್ನ ಕಳವಳಗೊಳ್ಳುವಂತೆ ಮಾಡ್ತಿದೆ, ಅನೇಕ ದೇಶಗಳನ್ನ ಆಶ್ಚರ್ಯಗೊಳಿಸ್ತಿದೆ. ಹಾಗಾದ್ರೆ ಆ ವಿಷಯ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಸರಳವಾದ ಭಾಷೆಯಲ್ಲಿ ತಿಳ್ಕೊಳ್ಳೋಣ. ಇದಕ್ಕಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ಫ್ರೆಂಡ್ಸ್, ಪ್ರಪಂಚ ಶಾಂತಿಯನ್ನ ಬಯಸ್ತಿರುವ ಈ ಸಮಯದಲ್ಲಿ ಕೂಡ ಪ್ರಪಂಚದಲ್ಲಿರುವ ಗೊಂದಲಗಳು ಪೂರ್ತಿಯಾಗಿ ನಿಂತು ಹೋಗಿಲ್ಲ ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಯಾಕಂದ್ರೆ ಎಲ್ಲದಕ್ಕೂ ಮುಂಚೆ ಭಾರತ ಹಾಗೂ ಪಾಕಿಸ್ತಾನ ದೇಶಗಳ ನಡುವೆ ಇರುವ ಸಮಸ್ಯೆ ಇನ್ನೂ ಪೂರ್ತಿಯಾಗಿ ಬಗೆಹರಿದಿಲ್ಲ. ಹಾಗೇನೆ ಚೀನಾ ನಮ್ಮ ಮೇಲೆ ಮಾಡ್ತಿರುವ ಕುತಂತ್ರಿ ಕೆಲಸಗಳು ಕೂಡ ಕಮ್ಮಿಯಾಗಿಲ್ಲ. ಶಾಂತಿ ಕಡೆಗೆ ಮುಖ ಮಾಡಬೇಕೆಂದಿರುವ ರಷ್ಯಾ ಹಾಗೂ ಉಕ್ರೇನ್ ನಡುವೆಯ ಯುದ್ಧವೂ ಕೂಡ ರೀಸೆಂಟ್ ಆಗಿ ಉಕ್ರೇನ್ ರಹಸ್ಯ ಮಿಷನ್ ನ ನಿರ್ವಹಿಸಿ ಡ್ರೋನ್ಗಳಿಂದ ರಷ್ಯಾದ ಪ್ರಾಣಾಂತಕ ಬಾಂಬ್ಗಳನ್ನ ಗುರಿಯಾಗಿಸಿಕೊಂಡು ಮಾಡಿದ ದಾಳಿಯಿಂದ ಉಕ್ರೇನ್ಗೆ ಎದುರೇಟು ನೀಡಲು ರಷ್ಯಾ ಕೂಡ ಸಿದ್ಧವಾಗ್ತಿದೆ. ಈ ಕಾರಣದಿಂದ ಪ್ರಪಂಚ ಮಾರ್ಕೆಟ್ ಪರಿಸ್ಥಿತಿಗಳು ಮತ್ತೊಮ್ಮೆ ಕುಸಿಯುವ ಸಾಧ್ಯತೆ ಇದೆ. ಎರಡು ದೇಶಗಳ ಮಧ್ಯೆ ಉದ್ರಿಕ್ತತೆ ಹೆಚ್ಚಾದ್ರೆ ಅದರ ಫಲಿತಾಂಶ ಪ್ರಾಣಾಂತಕವಾಗುತ್ತೆ ಅಂತ ಹೇಳೋದಕ್ಕೆ ಇತಿಹಾಸನೇ ಸಾಕ್ಷಿ. ಪ್ರಪಂಚ ದೇಶಗಳು ಆ ಯುದ್ಧದಲ್ಲಿ ಪಾಲ್ಗೊಂಡರೂ ಪಾಲ್ಗೊಳ್ಳದೇ ಇದ್ರೂ ಕೂಡ ಇದು ಪ್ರಪಂಚದಲ್ಲಿರುವ ಎಲ್ಲಾ ದೇಶಗಳ ಮೇಲೆ ಪರಿಣಾಮ ಬೀರುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಕೇವಲ 2 ಅಂಶಗಳು ಮಾತ್ರ ತುಂಬಾ ಉಪಯೋಗವಾಗ್ತವೆ. ಅದರಲ್ಲಿ ಮೊದಲನೆಯದು ವಿದೇಶಿ ವಿನಿಮಯ ಸಂಗ್ರಹಣೆ. ಯುದ್ಧದ ಸಂದರ್ಭದಲ್ಲಿ ಇವುಗಳ ಮೌಲ್ಯದ ಮೇಲೆ ಸ್ವಲ್ಪ ಪ್ರಭಾವ ಬೀರಿದ್ರೂ ಹೆಚ್ಚಿನ ಪರಿಣಾಮ ಬೀರೋದಿಲ್ಲ. ಇನ್ನು ಎರಡನೆಯದು ಇದರ ಬೆಲೆ ಕಡಿಮೆಯಾಗೋದಕ್ಕೆ ಬದಲಾಗಿ ಬೆಲೆ ಹೆಚ್ಚಾಗಿ ಅತ್ಯಂತ ದುಬಾರಿಯಾಗಿ ಬದಲಾಗುತ್ತೆ. ಅದೇ ಬಂಗಾರ. ಹೌದು, ನಿರಂತರವಾಗಿ ಯುದ್ಧಗಳು ನಡೆದ್ರೂ ಪ್ರಪಂಚ ನಾಶವಾದ್ರೂ ಅಂತಹ ಪರಿಸ್ಥಿತಿಗಳಲ್ಲೂ ಕೂಡ ಯಾವುದಾದ್ರೂ ದುಬಾರಿಯಾಗಿ ಉಳಿಯುತ್ತಾ ಅಂತ ಕೇಳಿದ್ರೆ ಅದು ಬಂಗಾರ ಅಂತ ಹೇಳಬಹುದು. ಯುದ್ಧದ ಸಂದರ್ಭದಲ್ಲಿ ಬಂಗಾರದ ಬೆಲೆ ತುಂಬಾ ಹೆಚ್ಚಾಗುತ್ತೆ. ಯಾವುದೇ ದೇಶವಾದ್ರೂ ಕೂಡ ಬಂಗಾರದ ಬದಲಾಗಿ ಏನನ್ನಾದ್ರೂ ಕೊಡೋದಕ್ಕೆ ಸಿದ್ಧವಾಗ್ತವೆ. ತೀವ್ರವಾದ ಯುದ್ಧ ನಡೆದಾಗ ಅನೇಕ ದೇಶಗಳು ಡಾಲರ್, ಯೂರೋ, ಪೌಂಡ್ ಹಾಗೂ ಯುವಾನ್ ನಂತಹ ವಿದೇಶಿ ಕರೆನ್ಸಿಗಳನ್ನ ಕೂಡ ಅಂಗೀಕರಿಸಲು ನಿರಾಕರಿಸ್ತವೆ. ಆದ್ರೆ ಯಾರು ಕೂಡ ಬಂಗಾರವನ್ನ ಖರೀದಿಸಲು ನಿರಾಕರಿಸೋದಿಲ್ಲ. ಬದಲಾಗಿ ಅದರ ಖರೀದಿ ಮತ್ತಷ್ಟು ಹೆಚ್ಚಾಗುತ್ತೆ. ಈ ಕಾರಣದಿಂದ ಬಂಗಾರದ ಬೆಲೆ ಗಗನಕ್ಕೇರುತ್ತೆ. ಕಳೆದ ಹಲವಾರು ವರ್ಷಗಳಿಂದ ಅನೇಕ ದೇಶಗಳ ನಡುವೆ ಉದ್ರಿಕ್ತತೆ ಹೆಚ್ಚಾಗ್ತಾ ಇರೋದ್ರಿಂದ ಹಾಗೂ ಯುದ್ಧ ವಾತಾವರಣ ಏರ್ಪಡ್ತಾ ಇರೋದ್ರಿಂದ ಬಂಗಾರದ ಬೆಲೆ ನಿರಂತರವಾಗಿ ಹೆಚ್ಚಾಗ್ತಿದೆ. ದೊಡ್ಡ ದೊಡ್ಡ ಹೂಡಿಕೆದಾರರು ಎಷ್ಟೋ ಹೆಸರಾಂತ ದೊಡ್ಡ ದೊಡ್ಡ ಕಂಪನಿಗಳಿಂದ ಹೊರನಡೆಯುತ್ತಿದ್ದಾರೆ. ಪ್ರಸ್ತುತ ಅವರೆಲ್ಲರೂ ಕೂಡ ತಮ್ಮ ಹಣವನ್ನ ಬಂಗಾರದ ಮೇಲೆ ಹಾಕ್ತಿದ್ದಾರೆ. ಯಾಕಂದ್ರೆ ಬಂಗಾರ ವಿಶ್ವಾಸಾರ್ಹ ಹೂಡಿಕೆ. ಇದಕ್ಕಾಗಿ ನಮ್ಮ RBI ಸಹ ಬಂಗಾರದ ಹಿಂದೆ ಬಿದ್ದಿದೆ. ಭಾರತ ದೇಶವನ್ನ ಮತ್ತೆ ಬಂಗಾರದ ಪಕ್ಷಿಯಾಗಿ ಬದಲಾಯಿಸಲು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಬಯಸ್ತಿರುವ ವಿಷಯ ಗೊತ್ತಾಗಿದೆ. ಯಾಕಂದ್ರೆ RBI ರಹಸ್ಯವಾಗಿ ಸಾಕಷ್ಟು ಬಂಗಾರವನ್ನ ಶೇಖರಿಸ್ತಿದೆ. ಇಷ್ಟೇ ಅಲ್ಲದೆ ಬಂಗಾರವನ್ನ ಶೇಖರಿಸೋದೊಂದೇ ಅಲ್ಲದೆ 880 ಟನ್ಗಳ ಬಂಗಾರ ಶೇಖರಣೆಯಿಂದ ಪ್ರಪಂಚದಲ್ಲೇ 7ನೇ ಅತಿ ದೊಡ್ಡ ಗೋಲ್ಡ್ ರಿಸರ್ವ್ ದೇಶವಾಗಿ ಭಾರತ ನಿಂತಿದೆ. 2020ರಲ್ಲಿ ಗೋಲ್ಡ್ ರಿಸರ್ವ್ ಪಟ್ಟಿಯಲ್ಲಿ ಭಾರತ ಯಾವ ಸ್ಥಾನದಲ್ಲಿತ್ತು ಗೊತ್ತಾ? ಆಗ ಭಾರತ ದೇಶ ಗೋಲ್ಡ್ ರಿಸರ್ವ್ ಪಟ್ಟಿಯಲ್ಲಿ 9ನೇ ಸ್ಥಾನದಲ್ಲಿತ್ತು. ಆದ್ರೆ ಆಮೇಲಿಂದ ಅನೇಕ ದೇಶಗಳ ಬಂಗಾರ ಸಂಗ್ರಹಣೆ ಕಡಿಮೆಯಾಗುತ್ತೆ. ಭಾರತದ ಸಂಗ್ರಹಣೆ ಕೂಡ ಕಡಿಮೆಯಾಗುತ್ತೆ. ಆದ್ರೆ ಇತರೆ ದೇಶಗಳೊಂದಿಗೆ ಹೋಲಿಸಿ ನೋಡಿದ್ರೆ ಭಾರತ ದೇಶದ ಗೋಲ್ಡ್ ರಿಸರ್ವ್ ಅಷ್ಟೊಂದು ಕಡಿಮೆಯಾಗೋದಿಲ್ಲ. ಇದರಿಂದ ಗೋಲ್ಡ್ ರಿಸರ್ವ್ಗಳ ಪಟ್ಟಿಯಲ್ಲಿ 9ನೇ ಸ್ಥಾನದಲ್ಲಿದ್ದ ಭಾರತ 8ನೇ ಸ್ಥಾನಕ್ಕೆ ಜಿಗಿಯುತ್ತೆ. ಇದಾದ ನಂತರ ಪ್ರಪಂಚ ವ್ಯಾಪ್ತವಾಗಿ ಅನೇಕ ಗೊಂದಲಗಳು ಮುಂದುವರಿಯುತ್ತವೆ. ಇದಕ್ಕಾಗಿ ಭಾರತ ದೇಶ ತನ್ನ ಗೋಲ್ಡ್ ರಿಸರ್ವ್ ನ ವೇಗವಾಗಿ ಹೆಚ್ಚಿಸುತ್ತಿದೆ. ಆದ್ರೆ ಭಾರತ ದೇಶ ಯಾವಾಗ 7ನೇ ಸ್ಥಾನಕ್ಕೆ ಜಿಗಿಯುತ್ತೆ ಅಂತ ಎಲ್ಲಾ ಭಾರತೀಯರು ಕಾಯ್ತಾ ಕೊಡ್ತಾರೆ. ಆದ್ರೆ ಈಗ ಭಾರತದ ಗೋಲ್ಡ್ ರಿಸರ್ವ್ ಸರಿಸುಮಾರು 880 ಟನ್ಗಳಿಗೆ ಸೇರಿದೆ ಅಂತ. ಇದರಿಂದ ಭಾರತ ದೇಶ ಪ್ರಪಂಚದಲ್ಲೇ 7ನೇ ಅತಿ ದೊಡ್ಡ ದೇಶವಾಗಿ ಬದಲಾಗಿದೆ ಅಂತ ಮೂಲಗಳಿಂದ ತಿಳಿದು ಬರ್ತಿದೆ. RBI ಬಿಡುಗಡೆ ಮಾಡಿದ ಬಂಗಾರ ಸಂಗ್ರಹಣೆಯ ಗಣಾಂಕಗಳನ್ನ ನೋಡಿ ಕೆಲ ದಶಕಗಳ ಹಿಂದೆ ಬ್ರಿಟಿಷರ ಕೈಯಲ್ಲಿದ್ದ ಭಾರತ ಹೇಗೆ ಈ ರೀತಿ ಬೆಳೆಯುತ್ತಿದೆ ಅಂತ ಚೀನಾ, ಪಾಕಿಸ್ತಾನ ಹಾಗೂ ಅನೇಕ ಪಾಶ್ಚಿಮಾತ್ಯ ದೇಶಗಳು ಆಶ್ಚರ್ಯಗೊಳ್ತಿವೆ. ವಾಸ್ತವವಾಗಿ 2025ರ ಪ್ರಾರಂಭದಿಂದಾನೇ ಭಾರತ ದೇಶದ RBI ಈ ವ್ಯೂಹವನ್ನ ವೇಗವಾಗಿ ಕಾರ್ಯಗತಗೊಳಿಸಲು ಪ್ರಾರಂಭಿಸುತ್ತೆ. ಆಶ್ಚರ್ಯಗೊಳಿಸೋ ವಿಷಯ ಏನೆಂದ್ರೆ ಈ ವರ್ಷದ ಮೊದಲ ತಿಂಗಳುಗಳಲ್ಲೇ ಸರಿಸುಮಾರು 5.7 ಟನ್ಗಳಷ್ಟು ಬಂಗಾರವನ್ನ ಶೇಖರಿಸಿ ಕಳೆದ 7 ವರ್ಷಗಳ ರೆಕಾರ್ಡ್ ನ ಮುರಿಯುತ್ತೆ. ಅಂದ್ರೆ ಇದು ಕಳೆದ 7 ವರ್ಷಗಳಲ್ಲಿ RBI ನ 2ನೇ ಅತಿ ದೊಡ್ಡ ಖರೀದಿಯಾಗಿದೆ.
ಪ್ರಸ್ತುತ ಭಾರತ ದೇಶ ಸರಿಸುಮಾರು 880 ಟನ್ಗಳಷ್ಟು ಬಂಗಾರವನ್ನ ಶೇಖರಿಸಿದೆ. ಇದರಿಂದ ಭಾರತ ಹೊಸ ರಂಗಗಳಲ್ಲಿ ತನ್ನ ಆಟವನ್ನ ಶುರು ಮಾಡಬಹುದು. ಯಾಕಂದ್ರೆ ಕೆಲವೊಮ್ಮೆ ಅಮೆರಿಕ ಹಾಗೂ ಯುರೋಪ್ನಂತಹ ದೇಶಗಳು ತಮ್ಮ ಡಾಲರ್ ಹಾಗೂ ಯುರೋ ಕರೆನ್ಸಿ ಮುಖಾಂತರವಾಗಿ ವ್ಯಾಪಾರಕ್ಕಾಗಿ ಅನೇಕ ದೇಶಗಳ ಮೇಲೆ ಸುಂಕ ವಿಧಿಸ್ತವೆ. ರಷ್ಯಾ ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ಅಮೆರಿಕ ಡಾಲರ್ಸ್ ಮೇಲೆ ವ್ಯಾಪಾರ ಮಾಡಲು ರಷ್ಯಾ ಮೇಲೆ ಸುಂಕ ವಿಧಿಸುತ್ತೆ. ಈ ಕಾರಣದಿಂದ ಆ ಸಮಯದಲ್ಲಿ ರಷ್ಯಾಗೆ ಡಾಲರ್ಸ್ನಲ್ಲಿ ವಹಿವಾಟು ಮಾಡಲು ಆಗೋದಿಲ್ಲ. ಆದ್ರೆ ಆ ಸಮಯದಲ್ಲಿ ಭಾರತ ದೇಶದತ್ರ ಇದ್ದ ಬಂಗಾರದ ಮೌಲ್ಯ ನಿರಂತರವಾಗಿ ಹೆಚ್ಚಾಗುತ್ತೆ. ಪ್ರಸ್ತುತ ಭಾರತ ದೇಶದ ಬಳಿ ಇರುವ ಬಂಗಾರದ ಮೌಲ್ಯ ಸರಿಸುಮಾರು 4.3 ಲಕ್ಷ ಕೋಟಿ. ಅಂದ್ರೆ ಅದನ್ನ ಡಾಲರ್ಸ್ ಆಗಿ ಬದಲಾಯಿಸಿದ್ರೆ ಅದು ಸರಿಸುಮಾರು $52 ಬಿಲಿಯನ್ ಆಗುತ್ತೆ. ಅಂದ್ರೆ ಅತ್ಯವಶ್ಯಕ ಪರಿಸ್ಥಿತಿಯಲ್ಲಿ ವಿಪತ್ತುಗಳು ಎದುರಾದ್ರೆ ಯಾವುದಾದ್ರೂ ದೇಶ ಭಾರತ ದೇಶದೊಂದಿಗೆ ರೂಪಾಯಿಯಲ್ಲಿ ಅಥವಾ ಡಾಲರ್ಸ್ ನಲ್ಲಿ ವ್ಯಾಪಾರ ವಹಿವಾಟು ಮಾಡಿದ್ರೂನು ಮಾಡದೇ ಇದ್ರೂನು ಅತ್ಯವಶ್ಯಕ ಪರಿಸ್ಥಿತಿಯಲ್ಲಿ ನಾವು ಗೋಲ್ಡ್ ಎಕ್ಸ್ಚೇಂಜ್ ನಿಂದ ಸರಿಸುಮಾರು 7 ರಿಂದ 8 ತಿಂಗಳು ಸರ್ವೈವ್ ಆಗಬಹುದು. ಅಂತಹ ವಿಪತ್ತು ಎದುರಾದ್ರೆ ಅದು ಖಂಡಿತವಾಗ್ಲೂ ಪ್ರಪಂಚ ವ್ಯಾಪ್ತವಾಗಿ ಅನೇಕ ದೇಶಗಳಿಗೂ ಬಂದೇ ಬರುತ್ತೆ. ಈ ಕಾರಣದಿಂದ ಬಂಗಾರದ ಬೆಲೆ ಮತ್ತಷ್ಟು ಹೆಚ್ಚಾಗುತ್ತೆ. ಇದರಿಂದ 7 ಅಥವಾ 8 ತಿಂಗಳುಗಳನ್ನ ಪಕ್ಕಕ್ಕಿಟ್ರೆ ಅನೇಕ ವರ್ಷಗಳ ಕಾಲ ಖರ್ಚು ವೆಚ್ಚವನ್ನ ನಾವು ಭರಿಸಬಹುದು. ಇಲ್ಲಿಯವರೆಗೂ ನಾವು ಗೋಲ್ಡ್ ರಿಸರ್ವ್ ಬಗ್ಗೆ ಮಾತನಾಡ್ಕೊಂಡ್ವಿ. ಆದ್ರೆ ಭಾರತ ದೇಶ ಹೆಚ್ಚಿಸುತ್ತಿರುವ ವಿದೇಶಿ ವಿನಿಮಯ ಸಂಗ್ರಹಣೆಯನ್ನ ನೋಡಿ ಪಾಕಿಸ್ತಾನ ಭಾರತ ದೇಶದ ಹತ್ರ ಇಷ್ಟೊಂದು ಹಣ ಇರೋದಿಲ್ಲ ಅಂತ ಹೇಳ್ತಿದೆ. ಯಾಕಂದ್ರೆ ಕಳೆದ ವಾರದಲ್ಲಿ ಭಾರತ ದೇಶದ ಫಾರೆಕ್ಸ್ ರಿಸರ್ವ್ ಸರಿಸುಮಾರು $7 ಬಿಲಿಯನ್ ಗೆ ಹೆಚ್ಚಾಗುತ್ತೆ. ಈ ಕಾರಣದಿಂದ ಈ ಫಾರೆಕ್ಸ್ ರಿಸರ್ವ್ ಒಟ್ಟಾಗಿ 692.7 ಬಿಲಿಯನ್ಗೆ ಸೇರಿದೆ. ಈ ಮೊತ್ತ ಎಷ್ಟು ದೊಡ್ಡದು ಅಂದ್ರೆ ಪ್ರಪಂಚದಲ್ಲಿರುವ 195 ದೇಶಗಳಲ್ಲಿ 150 ದೇಶಗಳ GDP ನಮ್ಮ ಫಾರೆಕ್ಸ್ ರಿಸರ್ವ್ನಷ್ಟು ಕೂಡ ಇರೋದಿಲ್ಲ. ಇದನ್ನ ಸಾಧಿಸಲು ಚೀನಾಗೆ 28 ವರ್ಷಗಳ ಸಮಯ ಹಿಡಿಯುತ್ತೆ. ಆದ್ರೆ ಭಾರತ ದೇಶ ಅದನ್ನ ಕೇವಲ 8 ವರ್ಷಗಳಲ್ಲಿ ಮಾಡಿ ತೋರಿಸಿದೆ ಅಂತ ಟ್ವಿಟರ್ ನಲ್ಲಿ ಚರ್ಚೆಗಳು ಶುರು ಆಗಿವೆ. ಹಾಗಾದ್ರೆ RBIನ ಈ ವ್ಯೂಹದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಹಲವಾರು ಆಸಕ್ತಿಯಾದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.